ತುಮಕೂರು ಜಿಲ್ಲೆಯಲ್ಲಿ ಹಳ್ಳ ಹಿಡಿದ ಜಲ್ ಜೀವನ್ ಮಿಷನ್. ಹೊಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಅಪೂರ್ಣ. ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಹೊಳವನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಅಪೂರ್ಣ. ಹೊಳವನಹಳ್ಳಿ ವ್ಯಾಪ್ತಿಯ ಬಹುತೇಕ ವಾರ್ಡ್ಗಳಲ್ಲಿ ಕೆಲಸ ಆರಂಭಗೊಂಡಿದೆ. ಆದರೆ ಪೈಪ್ಲೈನ್ ಗುಂಡಿ ತೋಡಿ 4 ತಿಂಗಳಾದರೂ ಮುಚ್ಚದೆ ನಿರ್ಲಕ್ಷ್ಯವನ್ನು ವಹಿಸಲಾಗ್ತಿದೆ. ಇನ್ನು ಕೆಲವೆಡೆ ಎಳೆದರೆ ಕಿತ್ತು ಬರುವಂತ ಪೈಪ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಎಡವಿ ಬಿದ್ದು ಪಾದಚಾರಿಗಳು ವಾಹನ ಸವಾರರಿಗೆ ತೀವ್ರ ಗಾಯಗಳಾಗ್ತಾ ಇದೆ. ಈ ಕೋಟೆ ಬೀದಿ, ಪೇಟೆ ಬೀದಿ, ಅಂಬೇಡ್ಕರ್ ಕಾಲೋನಿ, ಜನತಾ ಕಾಲೋನಿ ಈ ಭಾಗಗಳಲ್ಲಿ, ಇನ್ನು ದುಗ್ಗೇನಹಳ್ಳಿ SC ಕಾಲೋನಿ, ಕರಗಲ ಘಟ್ಟದಲ್ಲಿ ಕಾಮಗಾರಿ ಶುರುವಾಗಿಲ್ಲ. ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ ಇಲ್ಲ. 2023-24ನೇ ಸಾಲಿನಲ್ಲಿ ಮನೆ ಮನೆಗೆ ಗಂಗೆ ಯೋಜನೆಯಡಿ ಕಾಮಗಾರಿ ಶುರು ಹಚ್ಕೊಂಡಿದ್ರು. ಕಳೆದ 2 ವರ್ಷದಿಂದ ಮರೀಚಿಕೆಯಾಗಿ ಉಳಿದಿರತಕ್ಕಂತಹ ಮನೆ ಮನೆಗೆ ಗಂಗೆ. ನಿವಾಸಿಗಳು ಫೋನ್ ಮಾಡಿದ್ರು, ಸ್ವೀಕರಿಸದ ಅಧಿಕಾರಿಗಳು, ಜೊತೆಗೆ ಕಾಂಟ್ರಾಕ್ಟರ್ಗಳು, ಗುತ್ತಿಗೆದಾರರು. ತುಮಕೂರು ಜಿಲ್ಲೆಯಲ್ಲಿ ಹಳ್ಳ ಹಿಡಿದ ಜಲ್ ಜೀವನ್ ಮಿಷನ್. ಗೃಹ ಸಚಿವರ ತವರು ಕ್ಷೇತ್ರದಲ್ಲೇ ಈ ಪರಿ ಅಭಿವೃದ್ಧಿ ಅನ್ನೋದಾದ್ರೆ ಉಳಿದ ಕ್ಷೇತ್ರಗಳಲ್ಲಿ ಹೆಂಗೋ. ಇನ್ನು ಮನೆ ಮನೆಗೆ ಗಂಗೆ ಅಂತ ಹೇಳಿ ಒಂದು ಯೋಜನೆ ಇತ್ತು. ಈಗ ಏನಾದ್ರೂ ಆ ಗುಂಡಿ ಮುಚ್ಚದಲೇ ಇದ್ರೆ ಬಿದ್ದು ಸತ್ತವರ ಬಾಯಿ ಗಂಗೆ ಉಯ್ಬೇಕಾಗುತ್ತೆ. ಸೊ ಆ ಪರಿಸ್ಥಿತಿ ಆ ಭಾಗದ್ದು. ಹೊಳವನಹಳ್ಳಿ ವ್ಯಾಪ್ತಿಯ ಬಹುತೇಕ ವಾರ್ಡ್ಗಳಲ್ಲಿ ಕೆಲಸ ಆರಂಭ ಆಗಿದೆ. ಆದರೆ ಅಲ್ಲಿನ ಕನ್ಸ್ಟ್ರಕ್ಷನ್ಗಳು ಅಪೂರ್ಣ, ಕಂಪ್ಲೀಟ್ ಆಗಿಲ್ಲ ಯಾವುದು ಕೂಡ. ಆದರೆ ಪೈಪ್ ಲೈನಿಗೆ ಅಂತ ಹೇಳಿ ಒಳ್ಳೆ ಮರಣ ಕೂಪದಂತೆ ರಂಧ್ರವನ್ನು ತೋಡಲಾಗಿದೆ, ಗುಂಡಿ ತೋಡಲಾಗಿದೆ. ಆದರೆ 4 ತಿಂಗಳಾಯಿತು ಗುಂಡಿಯನ್ನು ಮುಚ್ಚದೆ ನಿರ್ಲಕ್ಷ್ಯವನ್ನು ವಹಿಸಲಾಗ್ತಾ ಇದೆ. ಇನ್ನು ಕೆಲವೆಡೆ ಎಳೆದ್ರೆ ಕಿತ್ತು ಬರುವಂತಹ ಪೈಪ್ ಲೈನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದೆ. ಎಡವಿ ಬಿದ್ದು ಪಾದಚಾರಿಗಳು, ವಾಹನ ಸವಾರರಿಗೆ ತೀವ್ರ ಗಾಯಗಳಾಗಿದೆ. ಇನ್ನಲ್ಲೇನಾದರೂ ದುರಂತ ಸಂಭವಿಸುವ ಮುನ್ನ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಳದೇ ಇದ್ದರೆ ತುಮಕೂರು ಎನ್ನುವಂತಹದ್ದು ಸಾವಿನ ಕೊಂಪೆಯಾಗಿ ಬದಲಾಗಬಹುದು. ಈ ಬಗ್ಗೆ ಜನಸಾಮಾನ್ಯರು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ನಮ್ಮ ಮನೆ ಮುಂದೆ ಎಲ್ಲ ಗುದರಾಗ್ಬಿಟ್ಟೈತೆ, ಹುಡುಗರೆಲ್ಲ ಬೀಳ್ತಾರೆ. ಯಾರು ದೊಡ್ಡ ವಯಸ್ಸಾಗಿರೋರು ಬಿದ್ದರೆ ಏನು ಗತಿ? ಇಲ್ಲಿ ಒಂದು ಆಂಬುಲೆನ್ಸ್ ಬರಲ್ಲ, ಏನಿಲ್ಲ, ರೋಡು ಸರಿ ಇಲ್ಲ. ಇಲ್ಲಿ 6 ತಿಂಗಳ ಮೇಲೆ ಆಗೈತೆ ಎಲ್ಲ ಅಗದ್ಬಿಟ್ಟು. ಸ್ವಲ್ಪ ಬೇಗ ಸ್ವಲ್ಪ ರೆಡಿ ಮಾಡಕ್ಕೆ ಹೇಳ್ರಿ ಸರ್. ಏನಕ್ಕೆ ಆಗ್ತಿದ್ರಕ್ಕ? ನಲ್ಲಿಗೆ ಅಂತ ಅಗದ್ಬಿಟ್ಟು 6 ತಿಂಗಳಾಗೈತೆ. ಯಾವ್ದು ಮನೆ ಮನೆಯಲ್ಲಿ ಒಳಗಡೆ ಎಲ್ಲ ಹಾಕವ್ರೆ, ಈಚೆ ಎಲ್ಲ ಅಗದ್ ಬಿಟ್ಬಿಟ್ಟವ್ರೆ. ನೀರು ಮಳೆ ಬಂದ್ರೆ ಎಲ್ಲ ನಿಂತ್ಕೊಂತೈತೆ ನೀರೆಲ್ಲ ಮನೆ ಮುಂದೆ. ಗಿಡಗಳೆಲ್ಲ ಬೆಳಿತೈತೆ, ಅವು ಆಗ್ತಾ ಇರೋಲ್ಲ ಅಲ್ಲಿ ಎಲ್ಲ. ಸ್ವಲ್ಪ ಹೇಳಿ ಬೇಗ ಹಾಕಿಸ್ಬಿಟ್ಟೆ. ಅಧಿಕಾರಿಗಳು ಯಾರು ಬಂದಿಲ್ವಾ? ಯಾರು ಬರ್ಲಿಲ್ಲ, ಒಬ್ರು ಬರ್ಲಿಲ್ಲ. ಏನು ಹಿಂಗ್ ಮಾಡಿ ಹೋಗ್ಬಿಟ್ರೆ ಒಬ್ರು ಬರಲ್ಲ ಏನು ಹೇಳಕ್ಕೆ. ಅದೇ ಸುಮ್ಮನೆ ನಾವೇ ಇರಬೇಕು. ಎಲ್ಲ ಸೇರಿ ಇದು ಮಾಡೋಣ ಅಂದರೆ ಒಬ್ಬರು ಮೆಂಬರ್ಗಳು ಬರಲ್ಲ, ಒಬ್ಬರು ಯಾರೂ ಬರಲ್ಲ. ನಿಮ್ಮ ಹೆಸರಕ್ಕ? ಫರೀದಾ ಬೇಗಂ. ಅದು ನೋಡಿ ಹಿಂಗೆ ಓಡಾಡ್ತೀವಿ, ಹಂಗೆ ಬಿದ್ದರೆ ಮನೆ ಮುಂದೆನೆ ಅದು ಗುದ್ರ ಅಷ್ಟೇ. ಅದೆಲ್ಲ ಸ್ವಲ್ಪ ಬೇಗ ರೆಡಿ ಮಾಡೋಕ್ಕೆ. ಇಲ್ಲಿ ಮನೆ ಮುಂದೆ ಒಂದು ಗಿಡ ಐತೆ ಅಣ್ಣ, ಆ ಗಿಡ ಒಂದು 4-5 ವರ್ಷ ಅಂತ ಹೇಳ್ತಾ ಇದ್ದೀವಿ ಗಿಡ. ಮನೆ ಮೇಲೆ ಎಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಜಯಶಂಕರ್ ಈಗ ಫೋನ್ ಸಂಪರ್ಕದಲ್ಲಿ. ವಿಜಯಶಂಕರ್, ಮನೆ ಮನೆ ಗಂಗೆ ಎನ್ನುವಂತ ಯೋಜನೆ ಅಡಿಯಲ್ಲಿ ಗುಂಡಿ ತೋಡಲಾಗಿದೆ, ಇನ್ನೂ ಕೂಡ ಅದು ಗುಂಡಿ ಮುಚ್ಚಿಲ್ಲ. ಸಾವು ಸಂಭವಿಸುವ ಮುನ್ನ ಎಚ್ಚೆತ್ತುಕೊಳ್ಳಿ ಅಂತ ಹೇಳಿ ಜನಸಾಮಾನ್ಯರು ಪಾಪ ಆಗ್ರಹಿಸ್ತಾ ಇದ್ದಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಸರ್, ಏನು ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿಯಲ್ಲಿ ಇರ್ತಕ್ಕಂತ ಏನ್ JJM ಕಾಮಗಾರಿ ಏನು ಪ್ರಾರಂಭ ಆಗಿ ಸುಮಾರು ಒಂದು 4 ತಿಂಗಳಾಗಿರ್ಬೋದು. 4 ತಿಂಗಳಿಂದನೂ ಏನು ಪೈಪ್ ಲೈನ್ ಮಾಡಲಿಕ್ಕೆ ಗುಂಡಿ ತೆಗೆದಿದ್ದಾರೆ. ಆ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಏನಂದ್ರೆ ಈಗ ಮನೆ ಬಾಗ್ಲಲ್ಲೇ ರೋಡ್ ಪಕ್ಕನೆ ರೋಡ್ ಕಟ್ ಮಾಡಿದ್ದಾರೆ. ರೋಡ್ ಕಟ್ ಮಾಡಿರೋದ್ರಲ್ಲಿ ಮನೆ ಬಾಗ್ಲಲ್ಲೇ ಇರೋದ್ರಿಂದ ಪ್ರತಿನಿತ್ಯ ಅವ್ರಿಗೆ ಓಡಾಡಲು ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಹೇಳ್ತಾ ಇರೋದು. ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿ ನೀವು ಗುಂಡಿ ತೋಡ್ಬಿಟ್ಟು ಆಗಿರ್ತಕ್ಕಂಥದ್ದು ಏನು ಅಧಿಕಾರಿಗಳಾಗ್ಬೋದು, ಮತ್ತೆ ಗುತ್ತಿಗೆದಾರರಾಗ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ, ಮತ್ತೆ ಗುತ್ತಿಗೆದಾರರು ಬರ್ತಾ ಇಲ್ಲ. ಈಗೆಲ್ಲೋ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನು ಒಂದ್ ಕಡೆಯಿಂದ ಪ್ರಾರಂಭ ಮಾಡಿದ ಕಾಮಗಾರಿನ ಮುಗಿಸಿದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ವೇನೋ. ಆದ್ರೆ ಅವ್ರು ಏನ್ ಮಾಡೋದ್ರೆ ಪೂರ್ತಿ ಇದು ಹೊಳವನಹಳ್ಳಿ ಅನ್ನೋದು ಹೋಬಳಿ ಕೇಂದ್ರ ಆಗಿರೋದ್ರಿಂದ ಪೂರ್ತಿ ಊರಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಸಹ ಗುಂಡಿ ತೋಡಿರ್ತಕ್ಕಂಥದ್ದು, ಎಲ್ಲಾ ವಾರ್ಡಲ್ಲೂ ಇದೇ ಸಮಸ್ಯೆ ಆಗಿರ್ತಕ್ಕಂಥದ್ದು. ಆದ್ರೆ ಏನು ಕೆಲಸ ಕಾಮಗಾರಿ ಮಾಡ್ತೀನಿ ಅಂತ ಏನು ಒಪ್ಕೊಂಡಿದ್ದಾರೆ, ಏನು ಗುತ್ತಿಗೆದಾರರು ಏನು ಗುತ್ತಿಗೆ ಪಡೆದಿದ್ದಾರೆ. ಆದ್ರೆ ಗುತ್ತಿಗೆ
ಗುತ್ತಿಗೆದಾರ ಎಲ್ಲೋ ಇದ್ದಾರೆ, ಆದ್ರೆ ಕೆಲಸ ಮಾಡೋರು ಇಲ್ಲಿ ಒಂದ್ ಕಡೆ ಮಾಡ್ತಾರೆ, ಇನ್ನೊಂದ್ ಕಡೆ ಈ ಸಮಸ್ಯೆ ಆಗಿರೋದ್ರಿಂದ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು ವಿಜಯಶಂಕರ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಅಲ್ಲಿನ ಜನಸಾಮಾನ್ಯರು ಕೂಡ ಈ ತರಹದ್ದೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿಗೆ ಗೋಗರದು ಕೇಳ್ಕೊಂಡ್ರು ಕೂಡ ಯಾರೂ ಬರುವಂತಹ ಸ್ಥಿತಿಯಲ್ಲಿದ್ದ ಇಲ್ಲ. ನಾವು ಏನು ಮಾಡಬೇಕು ಅಂತ ಹೇಳಿ ಜನರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಗಿದೆಯಾ ರೋಡು, ಅದಕ್ಕೆ ದಯವಿಟ್ಟು ಗಮನಿಸಿ ಇದರ ಪರಿಹಾರವನ್ನು ಬಗೆಹರಿಸಿಕೊಡಿ ಅಂತ ಮನವಿ ಮಾಡಿರ್ತೀವಿ ಸ್ವಾಮಿ. 5ನೇ ಬ್ಲಾಕಲ್ಲಿ ಹೊಳನಳ್ಳಿ ವ್ಯಾಪ್ತಿಯಲ್ಲಿ ಇದು JJM ಕಾಮಗಾರಿಕೆ ಇದರಲ್ಲಿ ಬರೀ ರೋಡ್ ಅಗ್ದಿದ್ದಾರೆ ಹೊರತು ಪೈಪ್ಲೈನ್ ಹಾಕಿ ಅದು ಮುಚ್ಚಿ ಅದಕ್ಕೆ ಸಿಮೆಂಟ್ಕರಣ ಮಾಡಿಲ್ಲದ ಕಾರಣದಿಂದ ವಯಸ್ಸಾದವರು ಬಿದ್ದರೆ ಯಾರು ಅದಕ್ಕೆ ಹೊಣೆ ಅನ್ನೋದು ಯಾರು ಅಧಿಕಾರಿಗಳಿಗೂ ಹೇಳಿದ್ರು ಮಂಡಲ ಪಂಚಾಯತಿಯವ್ರಿಗೂ ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ. ಆದರೆ ದಯವಿಟ್ಟು ಇದು ಗಮನಕ್ಕೆ ತಂದು ಈ ಕಾಮಗಾರಿಯನ್ನು ಮುಗಿಸಿ ನಮ್ಮನ್ನು ರೋಡ್ ಕ್ಲಿಯರ್ ಮಾಡಿಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ ಮಹಾಸ್ವಾಮಿ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡೋದೇನೆಂದರೆ ಇದನ್ನು ಅಗದು ಸುಮಾರು 3 ತಿಂಗಳಾಯಿತು, ಪೈಪ್ಲೈನು ಸಹ ಮಾಡಿಲ್ಲ. ವಯಸ್ಸಾದವರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.